ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಇಂಗ್ಲಿಷ್ ಗ್ರಾಮರಲ್ಲಿ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಯಾವತ್ತಪ್ಪ ಅಂತಂದರೆ ಸೈಲೆಂಟ್ ಲೆಟರ್ಸ್ ಇನ್ ಪ್ರೊನೌನ್ಸಿಯೇಷನ್. ಸೊ ಒಂದು ಉಚ್ಚಾರಣೆಯಲ್ಲಿ ಯಾವ್ಯಾವ ಸೈಲೆಂಟ್ ಲೆಟರ್ಸ್ ಬರುತ್ತೆ, ಸೊ ಅದನ್ನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಪ್ರೊನೌನ್ಸಿಯೇಷನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯಾಕಂತಾರೆ ನಾನು ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ. ಸೊ ಅದು 6th 7th ಅಷ್ಟೇ ಅಲ್ಲ, ಇವಾಗ 8th 9th 10th ಇವನ್ ಕೆಲವೊಂದು ಜನ PUC ಕೂಡ ತಾವು ಓದ್ತಿರ್ಬೇಕಾದ್ರೆ ಆ ವರ್ಡ್ ಅನ್ನ ಮಿಸ್ಟೇಕ್ ಆಗಿ ತುಂಬಾ ತಪ್ಪಾಗಿ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅಥವಾ ಉಚ್ಚಾರಣೆ ಮಾಡ್ತಾರೆ. ಸೊ ಅಲ್ಲಿ ಅದು ಸೈಲೆಂಟ್ ಆಗಿರುತ್ತೆ ಅದನ್ನ ಅವರು, ಬಟ್ ಹಾಗೆ ಓದ್ಬೇಕಾದ್ರೆ ಪ್ರೊನೌನ್ಸಿಯೇಷನ್ ಹಾಗೆ ಉಚ್ಚಾರಣೆ ಮಾಡ್ತಾರೆ. ಸೊ ಅದಕ್ಕೆ ಅದು ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ಇವತ್ತು ಪ್ರತಿಯೊಂದು ಲೆಟರ್ಸ್ ಅನ್ನ ಎಲ್ಲಿ ಯಾವ ಲೆಟರ್ ಎಲ್ಲಿ ಯಾವ ವರ್ಡ್ ಅಲ್ಲಿ ಸೈಲೆಂಟ್ ಆಗುತ್ತೆ, ಸೊ ಅದನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಕಂಪ್ಲೀಟ್ ಆಗಿ ನೋಡೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಇದೆ ವಿಡಿಯೋ ನೋಡೋದ್ರಿಂದ. ಯಾಕಂದ್ರೆ ನಾವು ಇನ್ ಫ್ಯೂಚರ್ ಅಲ್ಲಿ ಕೂಡ ಅದು ಯಾವುದೇ ರೀತಿ ತಪ್ಪು ಮಾಡಬಾರ್ದು ಪ್ರೊನೌನ್ಸಿಯೇಷನ್ ಅಲ್ಲಿ. ಅದಕ್ಕೆ ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಲೆಟ್ಸ್ ಸಿ ದ ಸೈಲೆಂಟ್ ಲೆಟರ್ಸ್ ಇನ್ ಪ್ರೊನೌನ್ಸಿಯೇಷನ್. ಸೊ ಮೊದಲನೇದಾಗಿ ನಾವು ನೋಡೋಣ ವಿದ್ಯಾರ್ಥಿಗಳೇ, ವಾಟ್ ಈಸ್ ಸೈಲೆಂಟ್ ಲೆಟರ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೈಲೆಂಟ್ ಲೆಟರ್ ಅಂದ್ರೆ ನಿಮ್ಗೆ ಗೊತ್ತಾ? ಇನ್ ಅನ್ ಅಲ್ಫಾಬೆಟಿಕ್ ರೈಟಿಂಗ್ ಸಿಸ್ಟಮ್, a silent letter is a letter that, ನೋಡಲಿ, ಇನ್ ಅಲ್ಫಾಬೆಟಿಕ್ ರೈಟಿಂಗ್ ಸಿಸ್ಟಮ್. ಸೊ ಒಂದು ಅಲ್ಫಾಬೆಟಿಕ್ ರೈಟಿಂಗ್ ಸಿಸ್ಟಮ್ ಇದೆ. ಆ ಸೈಲೆಂಟ್ ಲೆಟರ್ ಈಸ್ ಅ ಲೆಟರ್ ದಟ್ ಇನ್ ಅ ಪರ್ಟಿಕ್ಯುಲರ್ ವರ್ಡ್. ಸೊ ಒಂದು ಪರ್ಟಿಕ್ಯುಲರ್ ವರ್ಡ್ ಅಲ್ಲಿ ಆ ಲೆಟರ್ ಇರುತ್ತೆ ಅದು ವರ್ಡ್ ಅಲ್ಲಿ, ಬಟ್ ಡಸ್ ನಾಟ್ ಕರೆಸ್ಪಾಂಡ್ ಟು ಎನಿ ಸೌಂಡ್ ಇನ್ ದ ವರ್ಡ್ಸ್ ಪ್ರೊನೌನ್ಸಿಯೇಷನ್. ಸೊ ಬಟ್ ಆ ವರ್ಡ್ ಅಲ್ಲಿ ಅದು ಲೆಟರ್ ಇದ್ರೂ ಕೂಡ ಆ ವರ್ಡ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಆ ಸೈಲೆಂಟ್ ಲೆಟರ್ ಯಾವುದೇ ರೀತಿ ಒಂದು ಸೌಂಡ್ ಅನ್ನ ಕರೆಸ್ಪಾಂಡ್ ಮಾಡಲ್ಲ. ಸೊ ಯಾವುದೇ ರೀತಿ ಒಂದು ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ ಅದು. ಸೊ ಅದಕ್ಕೆ ನಾವು ಸೈಲೆಂಟ್ ಲೆಟರ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ನಿಮಗೆ ಪ್ರತಿಯೊಂದು ಲೆಟರ್ನ ಎಲ್ಲೆಲ್ಲಿ ಅದು ಸೈಲೆಂಟ್ ಆಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾವು ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್. ಸಿ ದೇರ್ ಸ್ಟೂಡೆಂಟ್ಸ್, ಮೊದಲನೇದಾಗಿ ನೋಡೋಣ ಇವತ್ತು ನಾವು ನಿಮಗೆ ಸೈಲೆಂಟ್ ಲೆಟರ್ಸ್ ಇನ್ ಪ್ರೊನೌನ್ಸಿಯೇಷನ್ ಅಂತ ಬರುತ್ತೆ. ಸೊ ಮೊದಲನೇದಾಗಿ ಬಿ ಅನ್ನುವಂತ ಒಂದು ಲೆಟರ್ ಇದೆ. ಸೊ ಬಿ ಅನ್ನೋದು ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ ವಿದ್ಯಾರ್ಥಿ. ಇಲ್ಲಿ ಬಿ ಅನ್ನೋಂತ ಒಂದು ಲೆಟರ್ ಹೇಳ್ತಾ ಇದೆ ನಿಮಗೆ ಮೊದಲನೇದು. ಸೊ ನೋಡಿ, ಡೆಪ್ಟ್ ಅಂತ ಇದೆ. ಡೆಪ್ಟ್ ನೋಡಿ, ಇದು ಡೆಬ್ಟ್ ಅಲ್ಲ, ಡೆಪ್ಟ್ ಅಂತಾನೆ ಓದಬೇಕು. ನೆಕ್ಸ್ಟ್ ಡೌಟ್ ಅಂತ ಇದೆ. ನೋಡಿ, ಡೌಟ್ ಇಷ್ಟೇ ಆಗುತ್ತೆ, ಇಲ್ಲಿ ಡೌಟ್ ಅಂತ ಬರುತ್ತೆ. ಬಿ ಸೈಲೆಂಟ್ ಆಗುತ್ತೆ. ನಾಟ್ ಡಬಟ್ ಅಂತಲ್ಲ, ಡೌಟ್. ಹೌದಾ? ನೆಕ್ಸ್ಟ್ ತಮ್ ನೋಡಿ, ತಮ್ ಅಂತ ಬರುತ್ತೆ. ನಾಟ್ ಥಂಬ್ ಅಂತ ನಾಡ್ದು ತಮ್ ಅಂತ ಬರುತ್ತೆ. ಸೊ ಹೌದಾ, ಇಟ್ಸ್ ನಾಟ್ ಅ ಥಂಬ್ ಅಂತ ಅಲ್ಲ, ಬ ಅಂತ ಪ್ರೊನೌನ್ಸಿಯೇಷನ್ ಆಗಲ್ಲ, ಜಸ್ಟ್ ಥಮ್ ಅಂತ ಬರುತ್ತೆ. ಹೌದಾ? ಥಮ್ ಈಸ್ ಕಾಲ್ಡ್. ಓಕೆ, ಇಟ್ ಇಸ್ ಅಬೌಟ್ ದ ಬಿ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸಿ ನೋಡಿ, ಸಿ ಸೈಲೆಂಟ್ ಆಗುತ್ತೆ. ಇಲ್ಲಿ ಸೈನ್ಸ್ ಅನ್ನುವಂತ ಒಂದು ನೋಡಿ, ಸೈನ್ಸ್ ಅನ್ನುವಂತ ಒಂದು ವರ್ಡ್ ಇದೆ. ಸೈನ್ಸ್ ಅಲ್ಲಿ ಇಲ್ಲಿ ಕೂಡ ಸಿ ಪ್ರೊನೌನ್ಸ್ ಸೈಲೆಂಟ್ ಆಗುತ್ತೆ. ಸೈನ್ಸ್ ಅಲ್ಲಿ ಇಲ್ಲಿ ಕೂಡ ಆಗುತ್ತೆ, ಇಲ್ಲಿ ಕೂಡ ಆಗುತ್ತೆ. ಹೌದಾ? ನೆಕ್ಸ್ಟ್ ಸೀನರಿ ಅಂತ ಆಗುತ್ತೆ. ಸೀನರಿಯಲ್ಲಿ ಕೂಡ ಇಲ್ಲಿ ನೋಡಿ, ಇಲ್ಲಿ ಸಿ ಸೈಲೆಂಟ್ ಆಗುತ್ತೆ. ಸೇಂಟ್ ಅಂತ ಬರುತ್ತೆ, ಇಲ್ಲಿ ಕೂಡ ಸಿ ಸೈಲೆಂಟ್ ಆಗುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೇಕು. ಈ ವಿಡಿಯೋ ನಾನು ಹೇಳಿದ್ಮೇಲೆ ನೀವು ನೋಡಿದ ಮೇಲೆ ಕೂಡ, ನೀವು ನೋಡ್ತಿರ್ಬೇಕಾದ್ರೆ ಕೂಡ ನೀವು ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನೀವು ಬಾಯಲ್ಲಿ ಅಂತಾ ಇರಬೇಕು ಅದು ಯಾವ ರೀತಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಈ ನೋಡಿ, ಈ ಎಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ, ಇಲ್ಲಿ ಈ ನೋಡೋದಾದ್ರೆ ನಾವು ವಿದ್ಯಾರ್ಥಿಗಳೇ, ಈ ಅನ್ನೋ ಒಂದು ಲೆಟರ್ ಅನ್ನ ಯುರೋಪ್ ಅಂತ ಬರುತ್ತೆ. ಹೌದಾ? ನಾವು ಇಷ್ಟೇ ಓದ್ತೀವಿ ಯುರೋಪ್ ಅಂತ. ಇಲ್ಲಿ ಈ ಸೈಲೆಂಟ್ ಆಗಿದೆ. ಹೌದಾ? ನೆಕ್ಸ್ಟ್ ಯುರೇಕಾ ಅಂತ ಅಂತೀವಿ, ಇಲ್ಲಿ ಕೂಡ ಈ ಸೈಲೆಂಟ್ ಆಗಿದೆ. ಯುರೋಪಿಯನ್ ಅಂತ ಬರುತ್ತೆ, ಇಲ್ಲಿ ಕೂಡ ಈ ಸೈಲೆಂಟ್ ಆಗಿದೆ. ಹೌದಾ? ಅಂದ್ರೆ ಯುರೇಕಾ, ಯುರೋಪಿಯನ್. ಸೊ ಇದೆಲ್ಲ ಕೂಡ ಎ ಸೈಲೆಂಟ್ ಆಗುತ್ತೆ. ಜಸ್ಟ್ ನಾವು ಅಲ್ಲಿರುವಂತ ಲೆಟರ್ಸ್ ಗಳನ್ನ ಮಾತ್ರ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾರ್ಥಿಗಳು ಯಾವ್ದು ಬರುತ್ತೆ? ಜಿ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಇದನ್ನ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡ್ಕು. ಜಿ ನೋಡಿ, ಸೈನ್ ಅಂತ ಆಗುತ್ತೆ. ಇಟ್ಸ್ ನಾಟ್ ದ ಸೀಸನ್ ಅಂತಲ್ಲ, ಸಿಗ್ನಲ್ ಅಂತಲ್ಲ, ಸೈನ್ ಅಂತ ಓದ್ತೀವಿ. ಅದಕ್ಕೆ ಸೈನ್ ಅಂತ ಓದ್ತೀವಿ. ಮೀನ್ಸ್ ಇಲ್ಲಿ ಜಿ ಸೈಲೆಂಟ್ ಆಗ್ತದೆ. ಹೌದಾ? ಜಿ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ನ್ಯಾಟ್ ಅಂತ ಬರುತ್ತೆ. ನಾಟ್ ಅಲ್ಲ, ನಾಟ್ ಅಂತ ಕರಿತೀವಿ. ನಾಟ್ ಅಂತ. ಓಕೆ, ನಾಟ್ ಜ್ಞಾಟ್ ಅಂತ ಬರಲ್ಲ, ಅದು ನಾಟ್ ಅಂತ ಆಗುತ್ತೆ. ನೆಕ್ಸ್ಟ್ ನಾವ್ ಅಂತ ಆಗುತ್ತೆ. ನಾವ್ ಅಂತ. ಇಟ್ಸ್ ನಾಟ್ ಜ್ಞಾವ್ ಅಂತ ಬರಲ್ಲ, ನಾವ್ ಅಂತ ಆಗುತ್ತೆ. ಸೊ ಇದು ನೋಡ್ಲಿ, ಸೈನ್ ಆಗುತ್ತೆ, ನಾಟ್ ಅಂತ, ನಾವ್ ಅಂತ. ಆಮೇಲೆ ಕನ್ಸೈನ್ ಅಂತ. ಹೌದಾ? ಕನ್ಸೈನ್ ಅಂತ ಬರುತ್ತೆ. ಕನ್ಸೈನ್ ಅಂತ. ನಾಟ್ SIGN ಇದೆ, ಬಟ್ ಜಿ ಸೈಲೆಂಟ್ ಆಗುತ್ತೆ. ಇಲ್ಲಿ ಜಿ ಸೈಲೆಂಟ್ ಆಗುತ್ತೆ. ನಾವು ಯಾವ ರೀತಿ ಓದ್ತೀವಿ? ಕನ್ಸೈನ್ ಅಂತ ಓದ್ತೀವಿ. ಹೌದಾ? ಸೊ ಇಲ್ಲಿ ಕೂಡ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಎಚ್ ಅನ್ನೋಂತ ಒಂದು ಲೆಟರ್ ಬರುತ್ತೆ ನೋಡಿ. ಎಚ್ ಅನ್ನೋಂತ ಲೆಟರ್ ಬರುತ್ತೆ. ಇದು ಅವರ್, ಆನರ್, ಆನೆಸ್ಟಿ. ಹೌದಾ? ಇದೆಲ್ಲಕ್ಕೆ ಕೂಡ ಎಚ್ ಸೈಲೆಂಟ್ ಆಗ್ತಾನೆ ಹೋಗಿದೆ. ನಾಟ್ ಹವರ್ ಅನ್ಬಾರ್ದು, ಹಾನರ್ ಅನ್ಬಾರ್ದು, ಹಾನೆಸ್ಟ್ ಅನ್ಬಾರ್ದು. ಎಷ್ಟು ಅವರ್, ಆನರ್, ಆನೆಸ್ಟಿ. ಹೌದಾ? ಸೊ ಇಲ್ಲೆಲ್ಲಕ್ಕೂ ಕೂಡ ಎಚ್ ಸೈಲೆಂಟ್ ಆಗ್ತಾನೆ ಹೋಗುತ್ತೆ ವಿದ್ಯಾರ್ಥಿಗಳೇ.
ನೆಕ್ಸ್ಟ್ ನೋಡಿ ಜಿ ಎಚ್ ಅಂತ ಬರುತ್ತೆ. ಜಿ ಎಚ್ ಎಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳು. ಇಲ್ಲಿ ಜಿ ಎಚ್ ಅಂತ ಒಂದು ಆಲ್ಫಾ ಲೆಟರ್ಸ್ ಇದೆ ಎರಡು. ಎಲ್ಲಿ ಸೈಲೆಂಟ್ ಆಗುತ್ತೆ? ಸಿ ದೇರ್ ರೈಟ್ ನೋಡಿ, ಇಲ್ಲಿ ಜಿ ಎಚ್ ಸೈಲೆಂಟ್ ಇದೆ, ಓನ್ಲಿ ರೈಟ್ ಮಾತ್ರ ಬರುತ್ತೆ ನಮ್ಗೆ ಇಲ್ಲಿ. ನೆಕ್ಸ್ಟ್ ಹೈಟ್ ಅಂತ ಇದೆ, ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿದೆ. ಥೈ ಅಂತ ಇದೆ, ಹೌದಾ, ಇಲ್ಲಿ ಕೂಡ ಜಿ ಎಚ್ ಸೈಲೆಂಟ್ ಆಗಿದೆ ಥೈ ಅಂತ ಅನ್ನೋದಕ್ಕೆ. ನೈಟ್ ಅಂತ ಇದೆ, ಇಲ್ಲಿ ಕೂಡ ಇಲ್ಲಿ ಕೆ ಮತ್ತು ಜಿ ಎಚ್ ಎರಡು ಕೂಡ ಸೈಲೆಂಟ್ ಆಗಿದೆ, ನೈಟ್ ಅಂತೀವಿ ಇದಕ್ಕೆ ನಾವು, ಹೌದಾ. ನೆಕ್ಸ್ಟ್ ನೋಡೋದಾದ್ರೆ ಸೀದರ್ ಕೆ ಅಂತ ಒಂದು ಲೆಟರ್ ಇದೆ ವಿದ್ಯಾರ್ಥಿಗಳು. ಇದು ತುಂಬಾನೇ ಇಂಪಾರ್ಟೆಂಟ್, ಸರಿಯಾಗಿ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನೋ ಅಂತ ಇದೆ, ಹೌದಾ ಹೌದಾ, ನೋ ಅಂತ ಇದೆ. ನೋ ಇದನ್ನ ಮತ್ತೆ ನೋನ್ ಅಂತ ಕರಿತೀವಿ, ನೋ ಅಥವಾ ನೋನ್ ಅಂತ ಕರಿತೀವಿ. ಬಟ್ ಇದು ಕೆ ಸೈಲೆಂಟ್ ಆಗಿದೆ. ಇಲ್ಲಿ ನಾಲೆಜ್ ಅಂತ ಬರುತ್ತೆ, ನಾಲೆಜ್, ನಾಟ್ ನಾಲೆಜ್ ಅಲ್ಲ, ಓನ್ಲಿ ನಾಲೆಜ್ ಅಂತಾನೆ ಓದಬೇಕು. ನೆಕ್ಸ್ಟ್ ನಿಟ್ಟಿಂಗ್ ಅಂತ, ನಾಟ್ ಕ್ನಿಟ್ಟಿಂಗ್ ಅಲ್ಲ, ನಿಟ್ಟಿಂಗ್ ಅಂತ ಓದಬೇಕು, ಹೌದಾ. ನೆಕ್ಸ್ಟ್ ನೈಪ್ ಅಂತ ಬರುತ್ತೆ, ನಾಟ್ ಕ್ನೈಪ್ ಅಲ್ಲ, ನೈಪ್, ಓನ್ಲಿ ನೈಪ್ ಅಂತ ಬರುತ್ತೆ, ಹೌದಾ. ಸೊ ನೆಕ್ಸ್ಟ್ ಓದಾದ್ರೆ ಸಿದೇರ್ ಇಲ್ಲಿ ಎಲ್ ಅನ್ನೋದೊಂದು ಇದೆ, ಇದು ಸ್ಮಾಲ್ ಎಲ್, ನಾಟ್ ಐ, ಇದು ಸ್ಮಾಲ್ ಎಲ್ ಬರುತ್ತೆ. ಸೊ ಎಲ್ಲಿ ಸೈಲೆಂಟ್ ಆಗುತ್ತೆ? ಹಾಪ್ ನೋಡಿ, ನಾಟ್ ಹಾಲ್ಪ್ ಅಲ್ಲ, ಹಾಪ್ ನೋಡಿ, ಉಚ್ಚಾರಣೆ ಬಿಡುತ್ತೆ, ಹಾಪ್ ಅಂತ ಬರುತ್ತೆ, ಇಲ್ಲಿ ಎಲ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ವಾಕ್, ನಾಟ್ ವಾಲ್ಕ್ ಅಲ್ಲ, ವಾಕ್, ಇಲ್ಲಿ ವಾಕ್ ಅಂತ ಇದೆ, ಇಲ್ಲಿ ಎಲ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಕ್ ಅಂತ ಬರುತ್ತೆ, ನಾಟ್ ಟಾಲ್ಕ್ ಅಲ್ಲ, ಟಾಕ್, ಹೌದಾ, ಇಲ್ಲಿ ಎಲ್ ಸೈಲೆಂಟ್ ಇದೆ. ಇಲ್ಲಿ ಪಾಮ್ ಅಂತ ಬರುತ್ತೆ, ಪಾಮ್, ನಾಟ್ ಫಾಲ್ಮ್ ಅಲ್ಲ, ಫಾರ್ಮ್ ಅಂತ, ಹೌದಾ. ನೆಕ್ಸ್ಟ್ ಶುಡ್ ಬರುತ್ತೆ, ಇಲ್ಲಿ ಕೂಡ ಎಲ್ ಸೈಲೆಂಟ್ ಇದೆ, ಶುಡ್, ನಾಟ್ ಶುಲ್ಡ್ ಅಲ್ಲ, ಶುಡ್, ಹೌದಾ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಹಾಪ್, ವಾಕ್, ಟಾಕ್, ಪಾಮ್, ಶುಡ್. ಸೊ ಇಲ್ಲಿ ಎಲ್ಲಕ್ಕೆ ಕೂಡ ಎಲ್ ಸೈಲೆಂಟ್ ಆಗ್ತಾ ಹೋಗ್ತದೆ, ಇಲ್ಲಿ ನಾವು ಎಲ್ ಅನ್ನ ಉಚ್ಚಾರಣೆ ಮಾಡೋದಿಲ್ಲ. ಸೊ ಇದನ್ನ ಸರಿಯಾಗಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ವಿದ್ಯಾರ್ಥಿಗಳು, ಹೌದಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸಿ, ಇಲ್ಲಿ ಎನ್ ಸೈಲೆಂಟ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳು. ಇಲ್ಲಿ ಎನ್ ಅಂತ ಒಂದು ಅಲ್ಫಾಬೆಟ್ ಸೈಲೆಂಟ್ ಆಗುತ್ತೆ. ಯಾವ ರೀತಿ? ಕಾಲಮ್, ಕಾಲಮ್ ನೋಡಿ, ಇಷ್ಟು ಹೋಗ್ತೀವಿ, ನಾಟ್ ಕಾಲಮ್ ಅನ್ನಲ್ಲ, ಕಾಲಮ್. ಎಷ್ಟು? ಹೈಮ್ ಅಂತ ಬರುತ್ತೆ, ನಾಟ್ ಹಿಮ್ನಲ್ಲ, ಹೈಮ್ ಅಂತ ಕರಿತೀವಿ ನಾವು, ಹೈಮ್ಸ್ ಅಂತ ಬರುತ್ತೆ, ಹೈಮ್ ಅಂತ ಅಷ್ಟು ಕರಿತೀವಿ. ನೆಕ್ಸ್ಟ್ ಕಂಡಮ್ ಅಂತ ಬರುತ್ತೆ, ಕಂಡಮ್, ಸೊ ನಾಟ್ ಕಂಡಮ್ ಅಂತವಲ್ಲ, ಕಂಡಮ್ ಅಂತ ಅಷ್ಟಾಗುತ್ತೆ. ಸೊ ಇಲ್ಲಿ ಕೂಡ ನಾವು ಎನ್ ಅನ್ನುವಂತ ಒಂದು ಲೆಟರ್ ಸೈಲೆಂಟ್ ಆಗುತ್ತೆ. ಕಾಲಮ್ ಇರ್ಬೋದು, ಹೈಮ್ ಇರ್ಬೋದು, ಕಂಡಮ್ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದ ವಿದ್ಯಾರ್ಥಿಗಳು, ನಾವು ಇಲ್ಲಿ ಇವಾಗ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಸೈಕಾಲಜಿ ಅಂತ ಬರುತ್ತೆ. ಇಲ್ಲಿ ಪಿ ಅನ್ನೋಂತ ಒಂದು ಲೆಟರ್ ಬರುತ್ತೆ. ಸೊ ಪಿ ಲೆಟರ್ ಅಲ್ಲಿ ಏನೇನು ಪಿ ಅಲ್ಲಿ ಸೈಲೆಂಟ್ ಆಗುತ್ತೆ? ಸೈಕಾಲಜಿ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು. ಇಟ್ಸ್ ನಾಟ್ ದ ಫಿಸಿಕಾಲಜಿ, ಇಟ್ಸ್ ಅ ಸೈಕಾಲಜಿ. ನೆಕ್ಸ್ಟ್ ಸೈಕಾಲಜಿಕಲ್ ಅಂತಾನೆ ಪ್ರೊನೌನ್ಸಿಯೇಷನ್ ಮಾಡಬೇಕು. ಇಟ್ ಇಸ್ ನಾಟ್ ದ ಫಿಸಿಕಾಲಜಿಕಲ್, ಸೈಕಾಲಜಿಕಲ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು ನೀವು. ಜೊತೆಗೆ ಸೆಡ್ಯೂನಿಯಂ ಅಂತ ಬರುತ್ತೆ, ಸೆಡ್ಯೂನಿಯಂ ಅಂತ, ಇಟ್ಸ್ ನಾಟ್ ದ ಪೆಸೋಡಿನಿಯಂ ಅಲ್ಲ, ಜಸ್ಟ್ ಇಟ್ಸ್ ಅ ಸೆಡ್ಯೂನಿಯಂ. ನೋಡಿ, ಸೈಕಾಲಜಿ ಪಿ ಸೈಲೆಂಟ್ ಆಗುತ್ತೆ, ಸೈಕಾಲಜಿಕಲ್ ಅಲ್ಲಿ ಕೂಡ ಪಿ ಸೈಲೆಂಟ್ ಆಗುತ್ತೆ, ಸೆಡ್ಯೂನಿಯಂ ಅಲ್ಲಿ ಕೂಡ ಪಿ ಸೈಲೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಯಾವ್ದು ಬರುತ್ತೆ? ಆರ್ ಅಂತ ಒಂದು ಲೆಟರ್ ಬರುತ್ತೆ. ಇಟ್ಸ್ ಆರ್ ಅಂತ ಲೆಟರ್, ಇಟ್ಸ್ ಅ ಮಾರ್ನಿಂಗ್, ಇಟ್ಸ್ ಅ ಮಾರ್ನಿಂಗ್, ಇಟ್ಸ್ ನಾಟ್ ದ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ ಅಂತ ಅಲ್ಲ, ಮಾರ್ನಿಂಗ್, ಇಟ್ಸ್ ಮಾರ್ನಿಂಗ್, ಇಲ್ಲಿ ಆರ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ಡಾರ್ಲಿಂಗ್, ಇಟ್ಸ್ ನಾಟ್ ಅ ಡಾರ್ಲಿಂಗ್ ಅಲ್ಲ, ಇಟ್ಸ್ ಡಾರ್ಲಿಂಗ್, ಹೌದಾ, ಇಟ್ಸ್ ಡಾರ್ಲಿಂಗ್, ಡಾರ್ಲಿಂಗ್ ಅಂತ ನೋಡ್ಬೇಕು, ಇಟ್ಸ್ ನಾಟ್ ಅ ಡಾರ್ಲಿಂಗ್ ಅಂತ, ಡಾರ್ಲಿಂಗ್. ಓಕೆ, ಇಲ್ಲಿ ಆರ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ಫಾರ್ಮ್, ಇದು ಫಾರ್ಮ್ ಅಂತ ಬರುತ್ತೆ, ನೆಕ್ಸ್ಟ್ ಫಾರ್ಮ್ ಅಂತಲ್ಲ, ಫಾರ್ಮ್, ಇಲ್ಲಿ ಆರ್ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ಫಾರ್ಮ್, ಇದು ಫಾರ್ಮ್ ಅಂತ ಬರುತ್ತೆ, ಇಟ್ಸ್ ನಾಟ್ ಫಾರ್ಮ್ ಅಂತಲ್ಲ, ಫಾರ್ಮ್. ನೆಕ್ಸ್ಟ್ ಥರ್ಸ್ಟ್, ಥರ್ಸ್ಟ್, ಇಟ್ಸ್ ನಾಟ್ ಥರ್ಸ್ಟ್ ಅಲ್ಲ, ಥರ್ಸ್ಟ್ ಬರುತ್ತೆ ನೋಡಿ. ಮಾರ್ನಿಂಗ್ ಇರ್ಬೋದು, ಡಾರ್ಲಿಂಗ್ ಇರ್ಬೋದು, ಫಾರ್ಮ್, ಥರ್ಸ್ಟ್. ಸೊ ಇಲ್ಲೆಲ್ಲ ಕೂಡ ಆರ್ ಸೈಲೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಟಿ ಅನ್ನುವಂತ ಒಂದು ಲೆಟರ್ ಬರುತ್ತೆ ನೋಡಿ ವಿದ್ಯಾರ್ಥಿ. ಟಿ ಎಲ್ಲೆಲ್ಲ ಆಗುತ್ತೆ ನೋಡಿ, ಲಿಸನ್, ನಾಟ್ ಲಿಸ್ಟನ್ ಅಲ್ಲ, ಲಿಸನ್, ಟಿ ಸೈಲೆಂಟ್ ಆಗುತ್ತೆ. ಹೇಸನ್, ನಾಟ್ ಹೆಸ್ಟನ್ ಅಲ್ಲ, ಹೇಸನ್. ನೆಕ್ಸ್ಟ್ ಆಫನ್, ಸಾಫನ್, ನೋಡ್ಲಿ ಇಲ್ಲೆಲ್ಲ ಕೂಡ ಲಿಸನ್, ಹೆಸನ್, ಆಫನ್, ಸಾಫನ್. ಸೊ ಇಲ್ಲೆಲ್ಲ ಕೂಡ ಟಿ ಪ್ರೊನೌನ್ಸಿಯೇಷನ್ ಆಗಲ್ಲ, ಟಿ ಸೈಲೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾರ್ಥಿಗಳು ನೋಡ್ಲಿ, ನೆಕ್ಸ್ಟ್ ಬರುತ್ತೆ ಯು ಅನ್ನಂತ ಒಂದು ಅಲ್ಫಾಬೆಟ್ ಬರುತ್ತೆ. ಇಲ್ಲಿ ಗೆಸ್ಟ್ ಅಂತ ಬರುತ್ತೆ, ಹೌದಾ, ನಾಟ್ ಗ್ಯೂಸ್ಟ್ ಅಂತಲ್ಲ, ಗೆಸ್ಟ್ ಅಂತ ಬರುತ್ತೆ, ಯು ಸೈಲೆಂಟ್ ಇದೆ. ಗೆಸ್ ಅಂತ ಬರುತ್ತೆ, ಯು ಸೈಲೆಂಟ್ ಇದೆ. ಕಲರ್ ಅಂತ ಬರುತ್ತೆ, ಯು ಸೈಲೆಂಟ್ ಇದೆ. ಲೀಗ್ ಅಂತ ಬರುತ್ತೆ, ಇಲ್ಲಿ ಕೂಡ ಯು ಸೈಲೆಂಟ್ ಇದೆ. ಗಾರ್ಡ್ ಅಂತ ಬರುತ್ತೆ, ಇಲ್ಲಿ ಕೂಡ ಯು ಸೈಲೆಂಟ್ ಇದೆ. ಸೊ ಯು ಸೈಲೆಂಟ್ ಆಗುತ್ತೆ, ಗೆಸ್ಟ್, ಗೆಸ್, ಕಲರ್, ಲೀಗ್, ಗಾರ್ಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಲಾಸ್ಟ್ ಒನ್ ಇದರಲ್ಲಿ ನೋಡಿ, ನಾವು ಡಬ್ಲ್ಯೂ ಅಂತ ಲೆಟರ್ ಬರುತ್ತೆ. ರ್ಯಾಪರ್ ನೋಡಿ, ಇಟ್ಸ್ ನಾಟ್ ವ್ರ್ಯಾಪರ್ ಅಲ್ಲ, ವ್ರ್ಯಾಪರ್ ಅಲ್ಲ, ವ್ರ್ಯಾಪರ್ ಅಂತ ಬರಲ್ಲ, ವ್ರ್ಯಾಪರ್ ಅಂತ ಬರಲ್ಲ, ಜಸ್ಟ್ ರ್ಯಾಪರ್, ಹೌದಾ. ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಇದೆ, ರ್ಯಾಪರ್ ಅಂತ ಬರುತ್ತೆ. ರೈಟ್ ಅಂತ ಬರುತ್ತೆ, ಇಲ್ಲಿ ಕೂಡ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ, ಹೌದಾ. ನೆಕ್ಸ್ಟ್ ರಿಸ್ಟ್ ಅಂತ ಬರುತ್ತೆ, ಇಲ್ಲಿ ಕೂಡ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ರಾಂಗ್ ಅಂತ ಬರುತ್ತೆ, ಇಲ್ಲಿ ಕೂಡ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ಆನ್ಸರ್ ಅಂತ ಬರುತ್ತೆ, ಇಲ್ಲಿ ಕೂಡ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ನೋಡಿ. ರ್ಯಾಪರ್, ರೈಟ್, ರಿಸ್ಟ್, ರಾಂಗ್, ಆನ್ಸರ್.
ಸೊ ಇದೆಲ್ಲ ಕೂಡ ನಾನು ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲ ಪ್ರತಿಯೊಂದು ಲೆಟರ್ಸ್ಗಳನ್ನ ನಾವು ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಯಾವ ವರ್ಡ್ ಅನ್ನೋದನ್ನ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ರಿಯಲಿ ಲೈಕ್ ಮೈ ವಿಡಿಯೋ ಅಂತ ಅನ್ಕೋತೀನಿ. ಸೊ ಇಫ್ ಯು ರಿಯಲಿ ಲೈಕ್ ಮೈ ವಿಡಿಯೋ ಪ್ಲೀಸ್ ನನ್ನ ವಿ ಟಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸೊ ಇನ್ ಫ್ಯೂಚರ್ ಬರುವಂಥ ಎಲ್ಲ ಗ್ರಾಮರ್ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಸಾಕಷ್ಟು ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಇರ್ಬೋದು, ಗ್ರಾಮರ್ ವಿಡಿಯೋಸ್ ಇರ್ಬೋದು, ಸೊ ಕೆಲವೊಂದು ಟೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡ್ಬೋದು ನನ್ನ ಚಾನಲ್ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.